ಅದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಫಾರಿನ್ ನೀತಿ ಬಗ್ಗೆ? ಅದರಿಂದ ನಾನು ಅದನ್ನು ಈ ಡಿಬೇಟ್ ಮಾಡೋಕ್ಕೆ ಹೋಗುವುದಿಲ್ಲ. ಸೊ 17ನೇ ತಾರೀಕು ನಾವು ಕೂಡ ಕೇಂದ್ರ BJP ಸರ್ಕಾರದ ವಿರುದ್ಧ ನಾವು ನಮ್ಮ ಹೋರಾಟವನ್ನು, ಪ್ರತಿಭಟನೆಯನ್ನು, ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇಲ್ಲಿ ಅದು ನಾವೆಲ್ಲ ಮಾಡ್ಬೇಕಾದ್ರೆ ಅವರು ಇದು ಪೂರಕವಾಗಿ ಇದನ್ನೆಲ್ಲ ಮಾಡ್ಬಿಟ್ಟಿದಾರಲ್ಲ, ಅವರು ಇವನ್ನೆಲ್ಲ ಏರಿಕೆ ಮಾಡೋದ್ರಿಂದ ಆ ಬೆಲೆಗಳೆಲ್ಲ ಏರಿಕೆ ಆಗಿದೆ. ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಸಿಮೆಂಟ್ ಬೆಲೆ, ಕಬ್ಬಿಣದ ಬೆಲೆ ಇವೆಲ್ಲ ಆಗೋದ್ರಿಂದ ಅವೆಲ್ಲ ವಿಧಿ ಇಲ್ಲದೆ ನಾವು ಏರಿಸಲೇಬೇಕಾದ ಪರಿಸ್ಥಿತಿ ಬಂತು. ಯಾರು ಒಬ್ಬೊಬ್ರು ಜನಸಾಮಾನ್ಯರಿಗೆ ಹೊರೆ ಉಂಟ. ಕೇಂದ್ರ ಸರ್ಕಾರದ ತೆರಿಗೆ ಆಗಿರ್ಬೋದು, ರಾಜ್ಯ ಸರ್ಕಾರದ ತೆರಿಗೆ ಆಗಿರ್ಬೋದು, ಜನಸಾಮಾನ್ಯರಿಗೆ ಇದು ಹೊರೆ ಆಗ್ತದೆ. ನೀವು ಸ್ಟ್ರೈಕ್ ಮಾಡ್ತೀರಿ, ಅವರು ಸ್ಟ್ರೈಕ್ ಮಾಡ್ತಾರೆ, ಬರ್ಡನ್ ಆಗ್ತದೆ ಜನಸಾಮಾನ್ಯ. ಅದಕ್ಕೆ ಬಡವಂಗೋಸ್ಕರ ಸಹಾಯ ಮಾಡೋಕ್ಕೆ ನಾವು ಇಷ್ಟು ದುಡ್ಡು ಕೊಡ್ತಾ ಇರೋದು, 52,000 ಕೋಟಿ ಕೊಡ್ತಾ ಇರೋದು. ಅದಕ್ಕೆ ನಾವು ಈಗ 5 ಗ್ಯಾರಂಟಿನ ನಾವು ತೆಗೆದುಕೊಂಡು ಬಂದ್ವಿ. ಅದನ್ನು ಅರ್ಥಕೊಂಡು BJP ಅವ್ರ ವಿರುದ್ಧ ಮಾಡ್ತಿದ್ದವರು ತಾನು ಕೂಡ ಕೊಟ್ಬಿಟ್ಟು ಅವ್ರಿಗೆ GST ಅಂತೂ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಯಾಳೆ ನಮ್ಮ ಲೀಡರ್ ಹೇಳ್ಬಿಟ್ಟಿದಾರಲ್ಲ ಅದನ್ನು. ಖಂಡಿತ. ಅಯ್ಯೋ, ಅದೇ ಮೂಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.